ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಸೊ ಇಂಡೆಮ್ನಿಟಿ ಅಂದರೆ ಇದರಲ್ಲಿ ಕನ್ನಡದ ಅರ್ಥ ನಷ್ಟ ಪರಿಹಾರ. ಸೊ ಕ್ವಶನ್ ಏನು ಬರ್ತದೆ ಅಂದರೆ ಎಕ್ಸ್ಪ್ಲೈನ್ ದ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ಡಿಸ್ಕಸ್ ದ ರೈಟ್ಸ್ ಆಫ್ ಇಂಡೆಮ್ನಿಟಿ ಹೋಲ್ಡರ್ ಆ್ಯಂಡ್ ಇಂಡೆಮ್ನಿಫೈಯರ್. ಸೊ ಫಸ್ಟಿಗೆ ನಾವು ಒಂದೆರಡು ಟರ್ಮ್ಸ್ ನೋಡ್ಕೊಂಡು ಬರೋಣ. ಇಂಡೆಮ್ನಿಫೈಯರ್ ಅಂದ್ರೇನು, ಇಂಡೆಮ್ನಿಟಿ ಹೋಲ್ಡರ್ ಅಂದರೆ ಏನು. ಸೊ ದ ಪರ್ಸನ್ ಹೂ ಪ್ರಾಮಿಸಸ್ ಟು ಪ್ರೊಟೆಕ್ಟ್ ಅನದರ್ ಫ್ರಮ್ ಅ ಲಾಸ್ ಇಸ್ ಕಾಲ್ಡ್ ಇಂಡೆಮ್ನಿಫೈಯರ್. ಸೊ ಸಪೋಸ್ ನಾನು ನಿಮಗೆ ಪ್ರಾಮಿಸ್ ಮಾಡತ್ತೀನಿ ಏನಪ್ಪ ಅಂದರೆ, ಇದು ಕ್ವಶನ್ ಎಕ್ಸಾಮಲ್ಲಿ ಬಂದೇ ಬರ್ತದೆ, ಬರಲಿಲ್ಲ ಅಂದರೆ ನಾನು ನಿಮಗೆ ₹100 ಕೊಡ್ತೀನಿ. ಸೊ ನಾನು ಏನು ಮಾಡತ್ತೀನಿ, ಪ್ರಾಮಿಸ್ ಮಾಡತ್ತೀನಿ, ಅದಕ್ಕೆ ನಾನು ಇಂಡೆಮ್ನಿಫೈಯರ್ ಅದೇ. ಆ್ಯಂಡ್ ದ ಪರ್ಸನ್ ಹೂ ಈಸ್ ಸೋ ಪ್ರೊಟೆಕ್ಟೆಡ್ ಈಸ್ ಕಾಲ್ಡ್ ದ ಇಂಡೆಮ್ನಿಟಿ ಹೋಲ್ಡರ್. ಸೊ ಪ್ರಾಮಿಸ್ ನೀವು ಕೀಪ್ ಮಾಡತ್ತೀರ ಪ್ರಾಮಿಸ್, ಎಸ್ ನೀವು ಇಂಡೆಮ್ನಿಟಿ ಹೋಲ್ಡರ್, ನಾನು ಇಂಡೆಮ್ನಿಫೈಯರ್. ಓಕೆ, ಸೊ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಡೆಫಿನೇಷನ್ ನೋಡೋಣ. ಅಕಾರ್ಡಿಂಗ್ ಟು ಸೆಕ್ಷನ್ 124 of the Indian Contract Act, a contract by which one party promises to save the other from loss caused to him by the conduct of the promiser. ಸೊ ಒಬ್ಬ ಏನು ಮಾಡತ್ತಾನ, ಇನ್ನೊಬ್ಬನಿಗೆ ಪ್ರಾಮಿಸ್ ಮಾಡತ್ತಾನ ಏನಂದರೆ, ಅವನಿಂದ ಏನೇನು ಲಾಸ್ ಆಗ್ಯದ ಅದೆಲ್ಲ ನಾನೇ ನಿಂಗೆ ಕೊಡ್ತೀನಿ, ಅದರಲ್ಲಿಂದ ಸೇವ್ ಮಾಡ್ತೀನಿ, ಅದರಿಂದ ರಕ್ಷಣೆ ಮಾಡ್ತೀನಿ ಅಂತ. ಅಥವಾ ಬೈ ದ ಕಂಡಕ್ಟ್ ಆಫ್ ಎನಿ ಅದರ್ ಪರ್ಸನ್ ಇಸ್ ಕಾಲ್ಡ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಸೊ ಆ ಲಾಸ್ ಅವನಿಂದ ಆದ್ರೂ ಅವನೇ ಭರ್ತಿ ಮಾಡಿಕೊಡ್ತಾನೆ, ಅಥವಾ ಬೇರೆಯವ್ರಲಿಂತ ಅದು ಲಾಸ್ ಆದರೂ ಕೂಡ ಅವನೇ ಅದರಲಿಂತ ಭರ್ತಿ ಮಾಡಿ ಕೊಡ್ತಾನೆ, ಅವನೇ ಅದರಿಂದ ಪ್ರೊಟೆಕ್ಟ್ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂತ ಪ್ರಾಮಿಸ್ ಮಾಡತ್ತಾನೆ. ಸೊ ಇದು ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಫಾರ್ ಎಕ್ಸಾಂಪಲ್, ಅಮಿತ್ ಕಾಂಟ್ರಾಕ್ಟ್ಸ್ ವಿತ್ ರಾಜೇಶ್ that he will indemnify ರಾಜೇಶ್ ಅಗೇನ್ಸ್ಟ್ ದ ಕಾನ್ಸಿಕ್ವೆನ್ಸಸ್ ಆಫ್ ಪ್ರೊಸೀಡಿಂಗ್ಸ್. ಸೊ ಅಮಿತ್ ಏನು ಮಾಡತ್ತಾನ, ರಾಜೇಶ್ ಕೂಡ ಒಂದು ಕಾಂಟ್ಯಾಕ್ಟ್ ಮಾಡತ್ತಾನ, ಏನಪ್ಪ ಅಂದರೆ ದ್ಯಾಟ್ ವಿಚ್ ರಾಹುಲ್ ಮೇ ಟೇಕ್ ಅಗೇನ್ಸ್ಟ್ ರಾಜೇಶ್. ಸೊ ರಾಹುಲ್ ರಾಜೇಶನ್ ಕೂಡ ಒಂದು ಏನೋ ಲಫಡ ಚಾಲು ಅದ. ಸೊ ಇಲ್ಲಿ ಅಮಿತ್ ಏನಂತಾನೆ, ನಿಂದು ಏನೇನು ಲಫಡ ಚಾಲು ಅದ ಅದರೊಳಗೆ ಏನೇನು ಖರ್ಚ ಬರ್ತದೆಲ್ಲ ನಾ ಕೊಡ್ತೀನಿ ಅಂತ ಹೇಳ. ಸೊ ಈಗ ರಾಜೇಶಿಗೆ ಏನು ಮಾಡಬೇಕು, 20,000 ಕೊಡಬೇಕು, ಯಾರಿಗೆ, ರಾಹುಲಿಗೆ. ಸೊ ಅದನ್ನು ಈಗ ಯಾರು ಕೊಡಬೇಕು, ಅಮಿತೆ ಕೊಡಬೇಕಾಗುತ್ತೆ. ಅ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಈಸ್ ಲೈಕ್ ಎನಿ ಅದರ್ ಕಾಂಟ್ರಾಕ್ಟ್ ಆ್ಯಂಡ್ ಮಸ್ಟ್ ಫುಲ್ಫಿಲ್ ಆಲ್ ದ ಎಸೆನ್ಷಿಯಲ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ಇದನ್ನು ಬೇರೆ ಕಾಂಟ್ರಾಕ್ಟ್ ಇದ್ದ ಹಾಗೆ, ಆ್ಯಂಡ್ ಎಸೆನ್ಷಿಯಲ್ ಇದು ಫುಲ್ಫಿಲ್ ಮಾಡೋಕ್ಕೆ ಏನಪ್ಪ ಅಂದರೆ ಕನ್ಸಿಡರೇಷನ್. ಸೊ ಕನ್ಸಿಡರೇಷನ್ ಅಂದರೆ ಸಮಥಿಂಗ್ ಇನ್ ರಿಟರ್ನ್. ಸೊ ನಾನು ನಿಮ್ಗೆ ₹10 ಕೊಡತ್ತೀನಿ ಅಂದರೆ ನೀವು ಒಂದು ಲಾಲಿಪಾಪ್ ನಂಗೆ ವಾಪಸ್ ಕೊಡಬೇಕು. ಸೊ ಇದು ಕನ್ಸಿಡರೇಷನ್. ಆ್ಯಂಡ್ ಅದರಲ್ಲಿ ಫ್ರೀ ಕನ್ಸೆಂಟ್ ಇರಬೇಕು, ಅಂದರೆ ಉದಾರವಾದ ಒಂದು ಒಪ್ಪಿಗೆ ಇರಬೇಕು, ಯಾವುದೇ ಫೋರ್ಸ್ಫುಲ್ಲಿ ಆಗಿ ಒಪ್ಕೊಂಡಿರಬಾರ್ದು. ಆ್ಯಂಡ್ ಕಾಂಪಿಟೆನ್ಸಿ ಆಫ್ ಪಾರ್ಟೀಸ್, ಸೊ ಮೇಜರ್ ಇರಬೇಕು, ಆ್ಯಂಡ್ ಸೌಂಡ್ ಮೈಂಡೆಡ್ ಇರಬೇಕು, ಆ್ಯಂಡ್ ನಾನ್ ಪ್ರೊಹಿಬಿಟೆಡ್ ಬೈ ಲಾ ಇರಬೇಕು, ಆ್ಯಂಡ್ ಮೇನ್ ಆಬ್ಜೆಕ್ಟ್ ಲಾಫುಲ್ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಬೇಕಾದ್ರೆ ಇಲ್ಲೇನು ಮಾಡತ್ತಾನ, ಎಕ್ಸ್ ವಾಯ್ಗೆ ಹೇಳತ್ತಾನೆ ಏನಂದ್ರೆ, ನೀವು ಹೋಗಿ ಝಡ್ಡಿಂದ ಮನಿ ಸುಡು, ನಿನಗೇನೇ ಪ್ರಾಬ್ಲಮ್ ಆದರೂ ನಾ ಅದಕ್ಕೆ ಕಂಪನ್ಸೇಟ್ ಮಾಡ್ತೀನಿ ಅಂತ. ಸೊ ಇವ ವಾಯು ಏನು ಮಾಡ್ಯಾನ, ಝಡ್ಡಿನ ಮನಿ ಸುಟ್ಟಾನ. ಸೊ ಈಗ ವಾಯು ಏನು ಮಾಡಬೇಕು, ₹10,000 ಕೊಡಬೇಕು ಝಡ್ಡಿಗೆ. ವಾಯು ಏನು ಮಾಡ್ತಾನೆ, ಎಕ್ಸಿಗೆ ಕೇಳ್ತಾನೆ, ನಂಗೆ ಕೊಡು ರೊಕ್ಕ, ನನಗೆ ₹10,000 ಕೊಡವ. ಅವ ಕೊಡಲ್ಲ ಅಂತಾನೆ. ಇವಾಗ ಹೋಗಿ ವಾಯು ಏನು ಮಾಡೋಕ್ಕೆ ಬರಲ್ಲ, ಕೋರ್ಟ್ ಒಳಗೆ ಹೋಗಿ ಕೇಸ್ ಹಾಕಕ್ಕೆ ಬರಂಗಿಲ್ಲ, ಯಾಕಂದ್ರೆ ಅಬ್ಜೆಕ್ಟ್ ಅದು ಲಾಫುಲಿ ಅಲ್ಲ. ಸೊ ನೆಕ್ಸ್ಟ್ ನೋಡಬೇಕಾದ್ರೆ, ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಮೇ ಬಿ ಎಕ್ಸ್ಪ್ರೆಸ್ ಆರ್ ಇಂಪ್ಲಾಯ್ಡ್. ಸೊ ಆ್ಯನ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಕ್ಯಾನ್ ಬಿ ಬೈ ವರ್ಡ್ ಆಫ್ ಮೌತ್ ಆರ್ ರಿಟನ್. ಸೊ ಎಕ್ಸ್ಪ್ರೆಸ್ ಅಂದ್ರೇನು, ಬಾಯಿಲಿಂತ ಹೇಳಿರ್ಬೋದು ಅದು, ಅಥವಾ ಬರೆದು ಕೊಟ್ಟಿರ್ಬೋದು. ಆ್ಯಂಡ್ ಇಂಪ್ಲಾಯ್ಡ್ ಅಂದರೆ, ಆನ್ ದ ಅದರ್ ಹ್ಯಾಂಡ್ ದ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಈಸ್ ಅಪರೆಂಟ್ ಫ್ರಮ್ ದ ಸರ್ಕಮ್ಸ್ಟೆನ್ಸಸ್ ಆಫ್ ದ ಕೇಸ್. ಸೊ ಫಾರ್ ಎಕ್ಸಾಂಪಲ್, ಏನೋ ಒಂದು ಕೇಸಿನ ಸ್ಥಿತಿಗತಿಗಳು ನೋಡಿ ನಾವು ಅನ್ಕೋತೀವಿ, ಸೊ ಇವನೇ ಅದು ಭರ್ತಿ ಮಾಡಬೇಕಂತ. ಫಾರ್ ಎಕ್ಸಾಂಪಲ್, ಆ್ಯನ್ ಏಜೆಂಟ್ ಈಸ್ ಇಂಡೆಮ್ನಿಫೈಡ್ ಬೈ ದ ಪ್ರಿನ್ಸಿಪಲ್ ಫಾರ್ ಆಲ್ ಲಾಫುಲ್ ಆ್ಯಕ್ಟ್ಸ್ ಡನ್ ಬೈ ಹಿಸ್ ಪ್ರಿನ್ಸಿಪಲ್ಸ್ ಬಿಹಾಫ್. ಸೊ ಫಾರ್ ಎಕ್ಸಾಂಪಲ್ ನೋಡಬೇಕಾದ್ರೆ, ಒಂದು ಸ್ಕೂಲಲ್ಲಿ ಏನು ಮಾಡ್ತಾನೆ, ಟೀಚರ್ ಅವ ಮಗನಿಗೆ ಹೊಡಿತಾನೆ, ಸೊ ಅವ್ನ ತಲೆ ಹೊಡಿತದೆ. ಸೊ ಇವಾಗ ಏನು ಮಾಡಬೇಕು, ಪ್ರಿನ್ಸಿಪಲ್ಲೇ ಆ ನಷ್ಟ ಭರ್ತಿ ಮಾಡಿ ಆ ಪೇರೆಂಟ್ಸಿಗೆ ಕೊಡಬೇಕು. ಸೊ ಇದು ಇಂಪ್ಲಾಯ್ಡ್. ಓಕೆ, ಆಮೇಲೆ ರೈಟ್ಸ್ ಆಫ್ ಇಂಡೆಮ್ನಿಟಿ ಹೋಲ್ಡರ್ ನೋಡಬೇಕಾದ್ರೆ, ಸೆಕ್ಷನ್ 125 enumerates the rights of an indemnity holder in a contract of indemnity. An indemnity holder can recover from the indemnifier. So first one is all damages which he may be compelled to pay under the contract in any suit. So ಏನೇನು ರಿಕವರ್ ಮಾಡಬೇಕಂದ್ರೆ, ಆಲ್ ದ ಡ್ಯಾಮೇಜಸ್. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ಇರ್ತಾನೆ, ಅವ ಏನು ಮಾಡ್ತಾನೆ, ಒಬ್ಬನಿಗೆ ಹೇಳ್ತಾನೆ, ನಿನ್ನ ಲಾರಿ ತೊಗೊಂಡು ಹೋಗು, ಇವು ಪಟಾಕಿ ಅವ, ಇವು ಇನ್ನೊಂದು ಕಡೆ ಹೋಗಿ ಮುಟ್ಟಿಸು ಅಂತ. ಸೊ ಅವ ಏನು ಹೇಳ್ತಾನೆ, ಇದು ಪಟಾಕಿ ಡೇಂಜರ್ ಅದ ರೀ ಅಂದ್ರೆ, ಅವ ಏನು ಹೇಳ್ತಾನೆ, ವ್ಯಾಪಾರಿ ನೀ ಹೋಗಿ ಮುಟ್ಟಿಸು, ನಡು ಏನಾದ್ರೂ ಭೀ ನಿನ್ನ ಲಾರಿಗೆ ಏನಾಯ್ತು ಅಂದ್ರೆ ನಾ ಪೇ ಮಾಡ್ತೀನಿ ಅಂತ.
ಸೊ ನಡು ಏನಾಗ್ತದೆ, ಪಟಾಕಿ ಸುಟ್ಟಿ ಲಾರಿಗೆಲ್ಲ ಬೆಂಕಿ ಹಚ್ತದೆ. ಸೊ ಅವಾಗ ಎಲ್ಲ ಡ್ಯಾಮೇಜಿಗೆ ಆ ವ್ಯಾಪಾರಿನೇ ಕೊಡಬೇಕಾಗ್ತದೆ. ಸೆಕೆಂಡ್ ನೋಡಬೇಕಾದ್ರೆ ಆಲ್ ಕಾಸ್ಟ್ ಹಿ ಮೇ ಬಿ ಕಂಪೆಲ್ಡ್ ಟು ಪೇ ಇನ್ ಎನಿ ಸಚ್ ಸೂಟ್. ಆಲ್ ಕಾಸ್ಟ್, ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ನೋಡಬೇಕಾದ್ರೆ ಅದು ಪಟಾಕಿ ಸುಟ್ಟಿ ಇವನ್ ಲಾರಿನೂ ಸುಡ್ತದೆ ಆ್ಯಂಡ್ ಬೇರೆಯವ್ರ ಲಾರಿನೂ ಸುಡ್ತದೆ. ಸೊ ಇವಾಗ ಏನು ಮಾಡಬೇಕು, ಆ ವ್ಯಾಪಾರಿ ಎರಡು ಲಾಸ್, ಆಲ್ ಕಾಸ್ಟ್. ಸೊ ಅಲ್ಲಿ ಎರಡು ಲಾಸ್ ಆಗಿರ್ತದೆ, ಅದನ್ನು ಅವನೇ ಕೊಡಬೇಕಾಗ್ತದೆ ಭರ್ತಿ ಮಾಡಿ. ಆ್ಯಂಡ್ ಥರ್ಡ್ ಒನ್ ಆಲ್ ಸಮ್ಸ್ ವಿಚ್ ಹಿ ಮೇ ಹ್ಯಾವ್ ಪೇಡ್ ಅಂಡರ್ ದ ಟರ್ಮ್ಸ್ ಆಫ್ ಎನಿ ಕಾಂಪ್ರಮೈಸ್ ಆಫ್ ಎನಿ ಸಚ್ ಸೂಟ್ ಪ್ರೊವೈಡೆಡ್ ಸಚ್ ಕಾಂಪ್ರಮೈಸ್ ಈಸ್ ನಾಟ್ ಕಾಂಟ್ರರಿ ಟು ದ ಆರ್ಡರ್ ಆಫ್ ದ ಪ್ರಾಮಿಸರ್. ಸೊ ಇಲ್ಲಿ ಏನಾಗ್ತದೆ, ಎಲ್ಲ ಸಮ್ಸ್ ಕೊಡ್ಬೇಕು, ಎಲ್ಲ ರೊಕ್ಕ ಕಾಂಪ್ರಮೈಸ್. ಸೊ ಒಂದೊಂದು ಸರಿ ಏನಾಗ್ತದೆ, ಕೋರ್ಟ್ ಒಳಗೆ ಕೇಸ್ ನಡೀತಿರ್ತದೆ, ಬಟ್ ಇಬ್ಬರು ವ್ಯಕ್ತಿಗಳು ಏನು ಮಾಡ್ತಾರೆ, ಇದು ಬೇಡಪ್ಪ ಹೊರಗೆ ಕಾಂಪ್ರಮೈಸ್ ಮಾಡ್ಕೊಂಬಿ ಅಂತ ಕಾಂಪ್ರಮೈಸ್ ಮಾಡ್ಕೊತಿರ್ತಾರೆ. ಸೊ ಆ ವೇಳೆಯಲ್ಲೂ ಕೂಡ ಏನು ಮಾಡ್ತಾನೆ, ಆ ಇಂಡೆಮ್ನಿಫೈಯರ ಆ ಅಮೌಂಟ್ನ ಕೊಡಬೇಕಾಗ್ತದೆ. ಏನು ಕಾಂಪ್ರಮೈಸ್ ಒಳಗೆ ಸೆಟಲ್ ಆಗಿರ್ತಲ್ಲ ಆ ಅಮೌಂಟ್ನ ಅವನು ಕೊಡಬೇಕಾಗ್ತದೆ. ಸೊ ಕಂಡೀಷನ್ ಏನಪ್ಪ ಅಂದರೆ ಪ್ರೊವೈಡೆಡ್ ಸಚ್ ಕಾಂಪ್ರಮೈಸ್ ಇಟ್ಸ್ ನಾಟ್ ಕಾಂಟ್ರರಿ ಟು ದ ಆರ್ಡರ್ಸ್ ಆಫ್ ದ ಪ್ರಾಮಿಸರ್. ಸೊ ಏನು ಮಾಡಬೇಕು, ಅದು ಒಂದು ಕಾಂಪ್ರಮೈಸು ಅವ್ನ ಪ್ರಾಮಿಸರ್ದು ಆರ್ಡರ್ ವಿರುದ್ಧ ಆಗಿರಬಾರ್ದು. ಓಕೆ, ಸುಮ್ಮ ಅವ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಂಬಂದ ಇವ ಪ್ರಾಮಿಸರ್ ಕೊಡಬೇಕು ಅಂದ್ರೆ ನಡೆಯಂಗಿಲ್ಲ. ಆ್ಯಂಡ್ ವಾಸ್ ಒನ್ ವಿಚ್ ಇಟ್ ವುಡ್ ಹ್ಯಾವ್ ಬಿನ್ ಪ್ರುಡೆಂಟ್ ಫಾರ್ ದ ಇಂಡೆಮ್ನಿಟಿ ಹೋಲ್ಡರ್ ಟು ಮೇಕ್. ಪ್ರುಡೆಂಟ್ ಅಂದರೆ ವೈಸ್ ಅಂತ ಅನ್ಕೋಬೋದು. ಸೊ ಆ ಒಂದು ಕಾಂಪ್ರಮೈಸ್ ಒಂದು ಜಾಣತನದಿಂದ ಕೂಡಿದ ಒಂದು ಕಾಂಪ್ರಮೈಸ್ ಆಗಿರಬೇಕು. ಆ್ಯಂಡ್ ಇಂಡೆಮ್ನಿಟಿ ಹೋಲ್ಡರ್ ಶಾಲ್ ಬಿ ಎಂಟೈಟಲ್ಡ್ ಟು ಆಲ್ ದೀಸ್ ರೈಟ್ಸ್ ಪ್ರೊವೈಡೆಡ್ ಹಿ ಆ್ಯಕ್ಟ್ಸ್ ವಿತಿನ್ ದ ಸ್ಕೋಪ್ ಆಫ್ ಹಿಸ್ ಅಥಾರಿಟಿ. ಸೊ ಒಂದು ಅಥಾರಿಟಿ ಎಷ್ಟು ಕೊಟ್ಟಿರ್ತಾನಲ್ಲ ಇಂಡೆಮ್ನಿಫೈಯರ್, ಸೊ ಅದ್ರ ಒಳಗೆ ಇವ ಆ್ಯಕ್ಟ್ ಮಾಡಿರ್ಬೇಕು. ಸಪೋಸ್ ಆ ವ್ಯಾಪಾರಿ ಹೇಳಿರ್ತಾನೆ ಹಿಂಗೆ ಹೋಗಿ ಅಲ್ಲಿ ಮುಟ್ಟಿಸ್ಬೇಕು ಅಂತ, ಇವ ಏನು ಮಾಡಿರ್ತಾನೆ, ಬೇರೆ ಕಡೆ ಎಲ್ಲೋ ತಿರುಗಾಡ್ಲಕ್ಕೆ ಹೋಗಿರ್ತಾನೆ. ಸೊ ಅವಾಗೆಲ್ಲ ಆಕ್ಸಿಡೆಂಟ್ ಆಗಿರ್ತಾರೆ ಅಂದ್ರೆ ಸೊ ಅದು ಅವ ಕೊಡೋಂಗಿಲ್ಲ, ಇಂಡೆಮ್ನಿಫೈಯರ್ ಅದನ್ನ ಅಷ್ಟೇ ಭರ್ತಿ ಮಾಡೋದಿಲ್ಲ. ಇವಾಗ ರೈಟ್ಸ್ ಆಫ್ ಇಂಡೆಮ್ನಿಫೈಯರ್ ನೋಡೋಣ. ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಈಸ್ ಸೈಲೆಂಟ್ ಆನ್ ದ rights of the indemnifier, but as per the provisions of section 141 and various court verdicts, the rights of the indemnifier are similar to the rights of surety. ಸೊ ಇಲ್ಲಿ ಸೈಲೆಂಟ್ ಆಗಿದೆ ಅಂದ್ರೆ ಇಂಡಿಯನ್ ಕಾಂಟ್ರಾಕ್ಟಲ್ಲಿ ಸೈಲೆಂಟ್ ಆಗಿದೆ, ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಿಲ್ಲ ರೈಟ್ಸ್ ಆಫ್ ಇಂಡೆಮ್ನಿಫೈಯರ್. ಬಟ್ ಒಬ್ಬ ಶ್ಯೂರಿಟಿಗೆ ಏನು ರೈಟ್ಸ್ ಇರ್ತಾವೆ ಅದನ್ನು ಇಂಡೆಮ್ನಿಫೈರಿಗೆ ಇರ್ತಾವೆ. ಫಸ್ಟ್ ಒನ್, an indemnifier after he has paid the damages under an indemnity regains the rights he had delegated to the indemnified, but he gets these rights only after he has paid the damages and not before. ಸೊ ಇಲ್ಲೇನು ಹೇಳ್ತಾ ಅಂದರೆ ವ್ಯಾಪಾರಿ, ಸೊ ಅವ ಏನು ಮಾಡ್ಯಾನ, ಈಗ ನಷ್ಟ ಭರ್ತಿ ಮಾಡ್ಯಾನ, ಆ ಒಂದು ಲಾರಿದೊಂದು ನಷ್ಟ ಭರ್ತಿ ಮಾಡ್ಯಾನ. ಇವಾಗ ಇವ ಏನು ಮಾಡ್ತಾನೆ, ಇನ್ಶೂರೆನ್ಸ್ ಕಂಪ್ನಿಗೆ ಕೇಳ್ತಾನೆ. ಸೊ ಇನ್ಶೂರೆನ್ಸ್ ಮಾಡಿರ್ತಾನಲ್ಲ ಅವ ಪಟಾಕಿಗೆ, ಸೊ ಅವ ಹೇಳ್ತಾನೆ ನನಗೆ ಇನ್ಶೂರೆನ್ಸ್ ಕೊಡ್ರಿ ಅಂತ. ಸೊ ಫಸ್ಟಿಗೆ ಏನಿದ್ದೀನಿ, ಇಂಡೆಮ್ನಿಫೈಯರ್ ಇದ್ದನು. ಈಗ ಅವ ನಷ್ಟ ಭರ್ತಿ ಮಾಡೋಣ, ಇವನ ಈಗ ಇಂಡೆಮ್ನಿಟಿ ಹೋಲ್ಡರ್ ಆಗ್ಯಾನ. ಸೊ ಇಂಡೆಮ್ನಿಫೈಯರ್ ಯಾರೀಗ, ಈಗ ಒಂದು ಇನ್ಶೂರೆನ್ಸ್ ಕಂಪ್ನಿದವರು ಇಂಡೆಮ್ನಿಫೈಯರ್ ಆಗಿದ್ದಾರೆ. ಸೊ ಸೆಕೆಂಡ್, ಇಫ್ ದ ಇಂಡೆಮ್ನಿಫೈಯರ್ ಹ್ಯಾಸ್ ಇಂಡೆಮ್ನಿಫೈಡ್ ದ ಇಂಡೆಮ್ನಿಟಿ ಹೋಲ್ಡರ್, ಹಿ ಗೆಟ್ಸ್ ದ ರೈಟ್ ಟು ಇಸ್ಯೂ ಥರ್ಡ್ ಪಾರ್ಟೀಸ್ ಆನ್ ಬಿಹಾಫ್ ಆಫ್ ದ ಇಂಡೆಮ್ನಿಫೈಡ್. ಸೊ ಈಗ ಆ ವ್ಯಾಪಾರಿ ಅವನಿಗೆ ರೊಕ್ಕ ಕೊಟ್ಬಿಟ್ಟಿದ್ದಾನೆ, ನಷ್ಟ ಭರ್ತಿ ಮಾಡ್ಯಾನ. ಆ್ಯಂಡ್ ಸಪೋಸ್ ಇನ್ಶೂರೆನ್ಸ್ದವ್ರು ಇವನಿಗೇನು ಕೊಡಲಾಗ್ಯಾರ, ಸೊ ಅವಾಗ ಏನು ಮಾಡ್ಬೋದು, ಅವ ಸೂ ಮಾಡ್ಬೋದು ಇನ್ಶೂರೆನ್ಸ್ ಕಂಪ್ನಿಗೆ. ಆ್ಯಂಡ್ ಥರ್ಡ್ ಒನ್, ಇಫ್ ದ ಇಂಡೆಮ್ನಿಫೈಡ್ ಸಫರ್ಡ್ ಎನಿ ಡ್ಯಾಮೇಜಸ್ ವಿಚ್ ಆರ್ ನಾಟ್ ಕವರ್ಡ್ ಬೈ ದ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ದ ಇಂಡೆಮ್ನಿಫೈಯರ್ ಈಸ್ ನಾಟ್ ಬೌಂಡ್ ಬೈ ಲಾ ಟು ಪೇ ಸಚ್ ಡ್ಯಾಮೇಜಸ್. ಸೊ ಒಂದೊಂದು ಕಾಂಟ್ರಾಕ್ಟ್ ಒಳಗಿರಂಗಿಲ್ಲ. ಸೊ ಎಕ್ಸಾಂಪಲ್ ಲಾರಿಗೆ ಹೊಂಟಿತ್ತು ಪಟಾಕಿತ್ತು ಒಂದು, ಸೊ ಪ್ರವಾಹ ಬಂತು, ಏನೋ ಆಯ್ತಪ್ಪ, ಡಿಸಾಸ್ಟರ್ ಆಯಿತು, ಸೊ ಅವಾಗ ಇವ ಕೊಡೋದು ಬೇಕಾಗಿಲ್ಲ, ಇಂಡೆಮ್ನಿಫೈಯರ್ ಕೊಡೋದು ಬೇಕಾಗಿಲ್ಲ, ಯಾಕಂದ್ರೆ ಅದು ಕಾಂಟ್ರಾಕ್ಟ್ ಒಳಗೆ ಇರೋಂಗಿಲ್ಲ. ಸೊ ಫೋರ್ತ್ ಒನ್, the indemnifier is entitled to sue third parties only to the extent of the damages he has paid to the indemnified. ಸೊ ಸಪೋಸ್ ಆ ವ್ಯಾಪಾರಿ ಏನು ಮಾಡ್ಯಾನ, ಆ ಲಾರಿದವನಿಗೆ ನಷ್ಟ ಭರ್ತಿ ಮಾಡ್ಯಾನ 10 ಲಕ್ಷ, ಆ್ಯಂಡ್ ಇನ್ಶೂರೆನ್ಸ್ ಬಲ್ಲಿ ಹೋಗಿ ಇವ ನನಗೆ 20 ಲಕ್ಷ ಕೊಡ್ರಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅವ ಎಷ್ಟು ಕೊಟ್ಟಿರ್ತಾನೆ ಅಷ್ಟರದ್ದೇ ಅವ ಸೂ ಮಾಡ್ಬೋದು ಅಥವಾ ಇಸ್ಕೊಳ್ಬಹುದು. ಎಸ್, ಸೊ ಕ್ಲಾಸ್ ಹೇಗಿತ್ತು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಏನಾದರೂ ತಿಳಿದಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಯಾವ್ದು ಬೇಕು ಅದನ್ನು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್.